ಅವರು, ಬಿ ಜಯಮ್ ಅವರು, ಶ್ರೀಕಂಠಮೂರ್ತಿಯವರು ಇವರೆಲ್ಲರೂ ಕೂಡ ರಂಗ ಸಾಹಿತ್ಯದ ಬಗ್ಗೆ ಅನೇಕ ಪುಸ್ತಕಗಳನ್ನು ಕೂಡ ಹೊರಗೆ ತಂದಿದ್ದಾರೆ. ಪ್ರೇಕ್ಷಕರಲ್ಲಿ, ನಮ್ಮ ವೀಕ್ಷಕರಲ್ಲಿ, ನಮ್ಮ ಅಭಿಮಾನಿಗಳಲ್ಲಿ ಈ ಮೂಲಕ ಒಂದು ವಿನಂತಿ ಮಾಡೋದಂದ್ರೆ, ಯಾವತ್ತೂ ಕೂಡ ನಾವು ರಂಗಗೀತೆಗಳನ್ನು ಯಾವುದೇ ಒಂದು ವಸ್ತು ಇಲ್ಲ, ಅದನ್ನು ಕೇಳಿದಾಗ, ಅನುಭವಿಸಿದಾಗ ಮಾತ್ರ ಅದರದ್ದು ಮಹತ್ವ ಬರ್ತದೆ. ನಾನು ನಮ್ಮವರ ಒಂದು ಫೌಂಡೇಶನ್ಗೆ ನಮ್ಮ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇಂಥ ಗೀತೆಗಳು ಎಲ್ಲ ಕಡೆಗಳು ಬರಬೇಕು. ಬಿ ಎ ಜಯಮ್ನಂಥ ಒಂದು ಕಾಲಘಟ್ಟ ಅಲ್ಲಿಗೆ ಮುಗಿಬಾರ್ದು. ಅವ್ರ ಜೊತೆಗೆ ಅವ್ರ ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ನೀನು ನೋಡಿ, ಅವ್ರ ಶಿಷ್ಯರು ಭಾಳ ಅದ್ಭುತವಾಗಿ ಹಾಡುಗಳನ್ನು ಹೇಳಿದರು. ಸೊ ಅವರಿಂದ ಪರಂಪರೆ ಮುಂದುವರೆದವರಿತದ. ಕನ್ನಡ ಒಂದು ಸಾರಸ್ವತ ಲೋಕದಲ್ಲಿ ಗೀತೆಗಳಿಗೆ ಒಂದಿಲ್ಲ ಒಂದು ದಿವಸ ಮಹತ್ವ ಬಂದೇ ಬರ್ತದೆ. ಮತ್ತು ರಂಗನಾಟಕಗಳ ಮತ್ತು ಪ್ರಸ್ತುತದಲ್ಲಿ ಬಂದೇ ಬರ್ತಾವೆ ಅನ್ನೋದೊಂದು ಆಶಾಭಾವನೆ ನಾವು ಇಟ್ಕೊಳ್ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಭಾಳ ಅದ್ಭುತ ಆಯಿತು. ಮತ್ತು ಅದರ ಅನುಭವಿಸಿದವರು ಎಲ್ಲರೂ ಕೂಡ ಸಂತೋಷಪಟ್ಟರು ಅಂತಕ್ಕಂಥ. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ರಾಮಚಂದ್ರ ಕಾಕಡೆಯವರು ಭರವಸೆ ಇಟ್ಟುಕೊಂಡಿದ್ದಾರೆ. ಪ್ರಗತಿ, ಅಭಿವೃದ್ಧಿ, ಬದಲಾವಣೆ, ನಿಸರ್ಗದ ನಿಯಮ ಬದಲಾಯಿಸ್ತಾ ಇರ್ತದೆ. ಹೊಸ ರೂಪದಲ್ಲಿ ಮತ್ತೆ ಬರುವಂಥದ್ದು ಆಗ್ತದೆ. ಒಂದೇ ರೂಪದಲ್ಲಿ ಬರ್ತದಂತಲ್ಲ. ರಂಗಭೂಮಿಯ ಈ ಗೀತೆಗಳು ಇನ್ನೊಂದು ರೂಪದಲ್ಲೂ ಬರ್ಬೋದು ಕಾಲಕ್ಕೆ. ಆದರೆ ಮೂಲ ಸತ್ತು ಉಳಿದೇನಪ್ಪ ಅಂತಂದ್ರೆ ಅನುಭವಿಸಿ ಅಭ್ಯಸಿಸಿ ಅದರ ಸಲುವಾಗಿ ಹೋರಾಟ ಮಾಡಿ ನೆನಪನ್ನು ಅಂತೀವಲ್ಲ ನಾವು ಮೆದ್ದ ಕೆದಕ್ತಾ ಇರಬೇಕಾಗ್ತದೆ. ಯಾಕಂದ್ರೆ ಒಂದು ಹೊಸ ಹುಟ್ಟಿಗೆ ಹಳೆಯ ಗೊಬ್ಬರ ನಿಶ್ಚಿತವಾಗಿಯೂ ಆಸರ ಆಗ್ತದೆ ಅನ್ನೋದು ಅಷ್ಟ ಸತ್ಯ. ಅವರ ಹಾರೈಕೆಯಂತೆ ಅದು ಮುಂದುವರಿಲಿ. ಆದರೆ ಬದಲಾವಣೆ ಮಾತ್ರ ನಿಸರ್ಗದ ನಿಯಮ ಬದಲಾಯಿಸ್ತಾ ಇರ್ತದೆ. ರಂಗಭೂಮಿಗಳಿಗೆ ರಂಗಗೀತೆ ಹೊಸ ರೂಪನೂ ಬರೋ ಸಾಧ್ಯತೆಗಳಿದ್ದಾವೆ. ಆದರೆ ಆ ದಿಶೆಯಲ್ಲಿ ನಾವು ಮತ್ತು ಜೊತೆಗೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಈಶ್ವರಚಂದ್ರ ಬೆಟಗೇರವರು ಕೂಡ ನೆನೆಸ್ಬೇಕಾಗ್ತದೆ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲೂ ಕೂಡ ಅವರು ಒಂದು ನಾಟಕ ಕಲೆ ಮತ್ತು ಹಾಡುಗಳ ಇವತ್ತಿಗೂ ಪಾರಿಜಾತ ಆಗಿರ್ಬೋದು, ಮತ್ತಿನಾಗಿರ್ಬೋದು, ಸನ್ನಾಟ ಆಗಿರ್ಬೋದು, ದೊಡ್ಡ ನಾಟ ಆಗಿರ್ಬೋದು ಜೀವಂತವಾಗಿ ಇಟ್ಕೊಂಡು ಹೊರಡಿದ್ದಾರೆ. ಮತ್ತು ಅದನ್ನು ಪ್ರಿಂಟ್ ಮಾಡಿ ತೆಗಿತಾ ಇದ್ದಾರೆ. ಅವ್ರ ಸಾಹಸ ಮೆಚ್ಚುವಂಥದ್ದು. ಆ ನೋಡ್ರಿ, ಯಾವ ಸತ್ವತ ಇದನೋ ಅದು ನಿಶ್ಚಿತವಾಗಿ ಉಳಿತದನೋ ಒಂದು ಸಿದ್ಧಾಂತ. ಬದಲಾವಣೆ ಆಗ್ಬೋದು ಅಷ್ಟೇ, ಬದಲಾವಣೆ ಮಾತ್ರ ಆಗ್ತಾ ಇರ್ತದೆ. ಅದರ ಅಂತರ್ಯ ಮಾತ್ರ ನಿಶ್ಚಿತವಾಗಿಯೂ ಅಲ್ಲಿ ಒಂದು ಗಟ್ಟಿತನ ಇರ್ತದೆ ಅಂತ ಹೇಳ್ತಾ, ನೀವು ಅಲ್ಲಿ ಪೂರ್ಣ ಆ ಕಾರ್ಯಕ್ರಮ, ರಂಗ ಸಮರ್ಪಕ ಕಾರ್ಯಕ್ರಮ ನೋಡಿ ಅನುಭವಿಸಿ ಆನಂದಿಸಿ ಬಂದಿಲ್ಲೇ ನಮ್ಮ ಪ್ರೇಕ್ಷಕರ ಮುಂದೆ ಹೇಳಿದ್ದಕ್ಕಾಗಿ ನಿಮಗೆ ಅಭಿನಂದನೆ ಹೇಳ್ತಾ, ಆದಮೇಲೆ ನೋಡ್ತಾ ಇರ್ರಿ. ನಿಮಗೆ ಅನಿಸಿದ ಮಾತುಗಳನ್ನು ನಿಮ್ಮ ಲಾಯಕ್ ಆಗಿರ್ಬೋದು, ಆಗದೇ ಇರ್ಬೋದು, ಅದನ್ನು ನೀವು ತಿಳಿಸ್ತಾ ಇರ್ರಿ. ಅಂದ್ರೆ ಅದರಿಂದಾಗಿ ಮತ್ತಷ್ಟು ನಮ್ಮ ಒಳ್ಳೆಯ ಕಾರ್ಯಕ್ರಮ ತರಲಿಕ್ಕೆ ಅನುಕೂಲಗಳಾಗ್ತಾವೆ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.